ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರಾಜ್, ನೀನ್ ಇಲ್ಲೇ ಇದ್ಯಾ? ನಿನ್ನನ್ನು ಬಿಟ್ಟು ಈ ಮನೆನ ಬಿಟ್ಟು ನಾನು ಎಲ್ಲೋಗ್ಲಿ ಭಾಗ್ಯ? ಮತ್ತೆ ಪಾರ್ವತಿ ಬಂದಾಗ ನೀನ್ ಇಲ್ಲೇ ಇದ್ಯಾ? ಟೆನ್ಷನ್ ಯಾಕೆ ಮಾಡ್ಕೋತಾ ಇದೆಯಾ? ಮೊದಲು ಕೂತ್ಕೋ ಅನ್ನಲ್ಲ. ಭಾಗ್ಯ, ನೀವಿಬ್ರು ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಆ ಪಾರ್ವತಿನ ನಾನೆಲ್ಲೋ ನೋಡಿದ್ದೀನಿ, ಆ ವಾಯ್ಸ್ನ ಎಲ್ಲೋ ಕೇಳಿದ್ದೀನಿ ಅಂತ ಅನಿಸ್ತು. ಹಾಗೆ ನಾನು ನನ್ನ ಮೆದ್ಲಲ್ಲಿ ಸ್ಕ್ಯಾನಿಂಗ್ ಮಾಡಿಕೊಂಡು ನೋಡ್ಕೊಂಡೆ. ಥಟ್ ಅಂತ ಗೊತ್ತಾಯ್ತು. ಇವಳು ನೀನು ಬೆಂಗಳೂರಲ್ಲಿ ಒಂದು ಮನೇಲಿದ್ದಲ್ಲ, ಅಲ್ಲಿ ಪಕ್ಕದಲ್ಲಿದ್ದವಳಲ್ವಾ? ತಕ್ಷಣ ನನಗೆಲ್ಲ ನೆನಪಾಗೋಯ್ತು ಭಾಗ್ಯ. ನಾನು ದುಡ್ಡು ತೊಗೊಂಡು ಹೋಗಿದ್ದು, ವಾಪಸ್ ಬಂದು ಕೊಟ್ಟಾಗ ಅವಳು ಅಲ್ಲಿದ್ದು. ಖಂಡಿತ ಇವಳಿಗೆ ನನ್ನ ಪರಿಚಯ ಚೆನ್ನಾಗೇ ಇರುತ್ತೆ ಅಂತ ಅಲರ್ಟ್ ಆಗ್ಬಿಟ್ಟೆ. ಅದಕ್ಕೆ ನೀವು ಕೋಣೆಗೆ ಬರ್ತಿದ್ದ ಹಾಗೆ ಚಕ್ಕಂತ ಮಂಚದ ಕೆಳಗಡೆ ಹೋಗಿ ಬಚ್ಚಿಕೊಂಡ್ಬಿಟ್ಟೆ. ಸದ್ಯ ದೇವ್ರು ಇಷ್ಟಾದ್ರೂ ಬುದ್ಧಿ ಕೊಟ್ಟಿದ್ದಾನಲ್ಲ ನಿನಗೆ. ಇಲ್ಲ ಅಂದ್ರೆ ಇವತ್ತು ಎಂತ ದೊಡ್ಡ ಅನಾಹುತ ಆಗ್ತಿತ್ತು ಗೊತ್ತಾ? ಗೊತ್ತು ಭಾಗ್ಯ, ಗೊತ್ತು. ಏನ್ ಮಾಡ್ತೀಯ? ಆ ದೇವ್ರು ನೋಡು ಎಂತೆಂಥ ಪರೀಕ್ಷೆಗಳನ್ನು ಮಾಡ್ತಾನೆ. ಈ ವಯಸ್ಸಲ್ಲೂ ನಾನು ಐಸ್ ಪೈಸ ಆಟ ಆಡೋಂಗೂ ಮಾಡ್ಬಿಟ್ಟ. ಭಾಗ್ಯ, ಒಂದು ವಿಷಯನ ಮುಚ್ಚಿಟ್ಕೊಳ್ಳೋಕ್ಕೂ ನಾವೇ ಹೋಗಿ ಮಂಚದ ಕೆಳಗಡೆ ಬಚ್ಚಿಟ್ಕೊಳ್ಳೋಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ನಾನು ನನ್ನನ್ನೇ ಮುಚ್ಚಿಟ್ಕೊಂಡ್ಬಿಟ್ಟೆ. ಈ ಎಪಿಸೋಡು ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಅಲ್ವಾ ಭಾಗ್ಯ? ದೇವರಾಜ್, ಇದು ಹುಡುಗಾಟದ ವಿಷಯ ಅಲ್ಲ. ಸದ್ಯಕ್ಕೆ ನೀನಿಲ್ಲಿರೋದು ತುಂಬಾ ಅಪಾಯ. ಈಗಿಂದೀಗ್ಲೇ ನೀನು ಈ ಮನೆ ಬಿಟ್ಟು ಹೊರಟೋಗು ದೇವರಾಜ್. ಅಲ್ಲ ಭಾಗ್ಯ, ಇದ್ದಕ್ಕಿದ್ದಂಗೆ ಹೊರಟೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲಾದ್ರೂ ಹೋಗು, ಆದ್ರೆ 1-2 ದಿನದ ಮಟ್ಟಿಗೆ ಕಣ್ಣಿಗೆ ಕಾಣಿಸ್ಕೋಬೇಡ. ಏನು ಕಾಮಿಡಿ ಮಾಡ್ತೀಯ ಭಾಗ್ಯ ನೀನು? ಅಲ್ಲ, ಅವತ್ತು ಖರ್ಚು ಕಾಸು ಬೇಕು ಅಂದಾಗ ನೀನು ಎಷ್ಟು ಕೊಟ್ಟೆ? 500, ಓನ್ಲಿ 500 ರೂಪಾಯಿ ಕೊಟ್ಟೆ. ಈಗ 2 ದಿನ ಹೋಗು ಅಂತಿದ್ಯಾ? ದುನಿಯಾ ಎಷ್ಟು ಕಾಸ್ಟ್ಲಿ ಅಂತ ನಿನಗೆ ಗೊತ್ತಿಲ್ವಾ ಭಾಗ್ಯ? ಹೋಟ್ಲಲ್ಲಿ ಊಟ, ಇರೋದಿಕ್ ರೂಮು, ಬೇಜಾರಾದ್ರೆ ಸಿನಿಮಾ. ಕಮ್ಮಿ ಅಂದ್ರೂ ದಿನಕ್ಕೆ 15,000 ಬೇಕಾಗುತ್ತೆ. ನಿನ್ನ ಕೈಲಿ ತಕ್ಷಣ ದುಡ್ಡು ಕೊಡಕ್ಕಾಗತ್ತಾ? 500 ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋಳು ನೀನು. ಅದು ಅಲ್ಲದೆ ನಾನು ಒಂಟಿಯಾಗಿ ಹೆಂಗಿರ್ಲಿ ಭಾಗ್ಯ? ನನ್ನ ಆರೋಗ್ಯದ ಬಗ್ಗೆ ನಿನಗೆ ಗೊತ್ತಲ್ವಾ? ಹೊರಗಡೆ ಶತ್ರುಗಳು ಕಾಟ ಬೇರೆ. ಕಷ್ಟನೋ ಸುಖನೋ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಐಸ್ ಪೀಸ್ ಆಟ ಆಡ್ಕೊಂಡು ಇದ್ಬಿಡ್ತೀನಿ ಭಾಗ್ಯ. ನೀನು ಹೋಗು ಭಾಗ್ಯ, ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಅಲ್ಲ ದೇವರಾಜ್ ಭಾಗ್ಯ, ಈ ರೂಮಿಗೆ ನಿನ್ನನ್ನು ಬಿಟ್ರೆ ಬೇರೆ ಯಾರು ಬರ್ತಾರೆ ಹೇಳು? ನನ್ನಿಂದ ನಿನ್ಗೆ ಯಾವ ತೊಂದರೆನೂ ಆಗಲ್ಲ. ಇಷ್ಟು ದಿನ ನಾನು ಮಂಚದ ಮೇಲ್ ಮಲ್ಕೋತಾ ಇದ್ದೆ, 1-2 ದಿನ ಮಂಚದ ಕೆಳಗಡೆ ಮಲ್ಕೋತೀನಿ ಅಷ್ಟೇ. ಅದು ಹಾಗಲ್ಲ ದೇವರಾಜ್. ನೋಡು, ಹಿಂಗ್ ದಿಂಬೆತ್ಕೊಂಡ ಹಿಂಗ್ ಕೆಳಗಡೆ ಹಾಕದ್ನ ಹಿಂಗ್ ಉಳ್ಕೊಂಬಿಟ್ಟು ಹಿಂಗೆ ಒಳಗಡೆ ಹೋಗ್ಬಿಡ್ತೀನಿ. ಭಾಗ್ಯ, ಇಲ್ಲಿ ಸ್ವಲ್ಪ ಗಾಳಿ ಕಮ್ಮಿ ಅನ್ನೋದು ಬಿಟ್ರೆ ಈ ರೈಲಲ್ಲಿ ಹೋಗುವಾಗ ಲೋವರ್ ಬರ್ತಲ್ಲಿ ಮಲಗಿರ್ತೀವಲ್ಲ, ಅಷ್ಟೇ ಕಂಫರ್ಟ್ ಅನ್ನಿಸ್ತಾ ಇದೆ. ನಾನು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ ಭಾಗ್ಯ. ಸೂರ್ಯ, ಅನುಭವಿಸ್ತೀಯ ಕಣೆ.
ಇಷ್ಟೆಲ್ಲ ನಡೀತಕ್ಕ. ಯಾಕಕ್ಕ ಅಳ್ತಾ ಇದ್ದೀರಾ? ಏನಾಯ್ತು? ಸುರಭಿ, ಇಷ್ಟೊಂದ್ ಕಷ್ಟ, ಇಷ್ಟೊಂದ್ ನೋವು ನೀನ್ ಹೇಗಮ್ಮ ಸಹಿಸ್ಕೊಂಡಿದ್ಯಾ? ಆ ದೇವ್ರೆ ನಿನ್ನ ಮತ್ತೆ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. ಇಷ್ಟು ಸಣ್ಣ ವಿಚಾರ ಯಾಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ? ಯಾವಳವಳು ಶಿವಾನಿ? ಎಲ್ಲಿದ್ದಾಳೆ ಅಂತ ಹೇಳು, ನಾನು ಹೋಗಿ ಅವಳನ್ನ ವಿಚಾರಿಸ್ಕೊಂಡ್ ಬರ್ತೀನಿ. ಅಕ್ಕ, ನೀವಾಗ್ಲೇ ನನ್ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ, ನಿಮ್ಗೆ ನನ್ ಮೇಲೆ ಒಂಚೂರು ಅನುಮಾನ ಬರ್ತಾ ಇಲ್ವಾ? ಇಲ್ಲ ಕಣಮ್ಮ, ನಿನ್ ಮೇಲೆ ಅನುಮಾನ ಪಟ್ರೆ ಆ ದೇವ್ರ ಮೇಲೆ ಅನುಮಾನ ಪಟ್ಟಾಗೆ. ನೋಡಮ್ಮ, ಅಳಿಯ ಅಂದ್ರೂ ಒಂದೇ, ಮಗಳು ಗಂಡ ಅಂದ್ರೂ ಒಂದೇ. ನಿನಗೆ ಆ ದೇವ್ರು ಬೇರೆ ರೂಪ ಕೊಟ್ಟಿದ್ದಾನೆ ಅನ್ ಮಾತ್ರಕ್ಕೆ ನೀನ್ ಬೇರೆ ಆಗ್ಬಿಡಲ್ಲ ಅಲ್ವಾ? ನೀನ್ ಯಾವತ್ತಿದ್ರು ನಮ್ ಸುರಭಿನೇ, ನಮ್ ಸುರಭಿನೇ. ಅರೆ, ನೀನ್ ಯಾಕೆ ಹೇಳ್ತಿದ್ಯಾ? ಅಳ್ಬೇಡ, ಸುಮ್ಮನೆ ಇರು. ಇದೇ ಮೊದಲನೇ ಸಲ ಯಾರೋ ನನ್ನ ಕತೆ ಕೇಳಿ ಯಾವ ಅನುಮಾನನೂ ಇಟ್ಕೊಳ್ದೆ, ಏನು ಪ್ರಶ್ನೆ ಮಾಡ್ದೆ ನನ್ನ ಸುರಭಿ ಅಂತ ಒಪ್ಕೋತಾ ಇರೋ ಏಕೈಕ ವ್ಯಕ್ತಿ ಅಂದ್ರೆ ಅದ್ ನೀವೇ ಅಕ್ಕ. ಅದಕ್ಕೆ ಸ್ವಲ್ಪ ಕಣ್ತುಂಬ ಬಂತು ಅಷ್ಟೇ. ಅಕ್ಕ, ನಿಮ್ಗೆ ಅರ್ಥ ಆಗಿರೋ ವಿಚಾರ ನಮ್ಮ ಮನೆಯವ್ರಿಗೆ ಅರ್ಥ ಆಗ್ಬಿಟ್ಟಿದ್ರೆ ಇಷ್ಟೆಲ್ಲ ನಡೀತಾನೆ ಇರ್ಲಿಲ್ಲ. ಏ ಸುರಭಿ, ನೀನ್ ಏನು ಯೋಚನೆ ಮಾಡ್ಬೇಡ. ಆ ದೇವ್ರು ನೀನು ನಿಲ್ಲಿ ಗಂಟ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ಖಂಡಿತ ನಿನಗ್ ದಾರಿ ತೋರಿಸ್ತಾನೆ. ತಲೆ ಕೆಡಿಸ್ಕೋಬೇಡ. ಬಾ ಬಾ ನನ್ ಜೊತೆ ಬಾ ಅಂದೆ. ನೀನ್ ಆರಾಮಾಗಿರು, ತಲೆ ಕೆಡಿಸ್ಕೋಬೇಡ. ದೇವ್ರು ಯಾವತ್ತೂ ಒಳ್ಳೆಯವ್ರನ್ನ ಕೈ ಬಿಡಲ್ಲ. ಮಗ, ಯಾಕೋ ತುಂಬಾ ಬೇಜಾರಾಗ್ತಾ ಇದೆ. ಒಂದೊಳ್ಳೆ ಸಾಂಗ್ ಹಾಕ್ರೋ. ಲೇ, ಅಣ್ಣಂಗೆ ಒಳ್ಳೆ ಸಾಂಗ್ ಹಾಕೋ. ಶಂಕರಣ್ಣಂದ್ ಹಾಕೋ. ಅಣ್ಣ ಯಾವ್ದು ಕೇಳಿದ್ರು ಅದು ಹಾಕೋ. ಆಗ್ತೀನಣ್ಣ. ಏಯ್, ನಾನು ಹೇಳ್ತಾ ಇದ್ದೀನಿ ತಾನೆ, ನೀನೇನು ಅವ್ನಿಗೆ ಒಳ್ಳೆ ಸಾಂಗ್ ಹಾಕು ಅಂತ ಹೇಳ್ತಾ ಇರೋದು? ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಏಯ್, ನೀನ್ ಹಾಕೋ. ಹ್ಞೂ ಅಣ್ಣ. ಶಂಕರಣ್ಣಂದ್ ಹಾಕೋ. ಈ ಹಾಡು ನಿನಗಾಗಿ, ನಿನ್ನ ನೆನಪಿಗಾಗಿ.